ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಮೊನ್ನೆ ಹಿಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರಾಲ್ ಮಾಡ್ತಿರ್ಬೇಕಾದ್ರೆ ಒಂದು ವಿಡಿಯೋ ನೋಡ್ತೀನಿ. ಆ ವಿಡಿಯೋದಲ್ಲಿ ಒಬ್ಬ ಹುಡುಗ 3 ದಿನದಿಂದ ಉಪವಾಸ ಇದ್ದಂತೆ. ಏನಕ್ಕೆ ಅಂದರೆ ಅವ್ರ ಅಮ್ಮನ ಹತ್ರ ಆ 3 ದಿನ ಫುಲ್ ಆಟ, ನನಗೆ ಐಫೋನ್ ಬೇಕು ಅಂತ. ಪಾಪ ಅವ್ರ ಅಮ್ಮ ತಾನೇ ಏನು ಮಾಡ್ತಾರೆ, ಸಾಲನೋ ಸೂಲನೋ ಮಾಡಿ ಅವ್ರ ಮಗನ ಕರ್ಕೊಂಡು ಮೊಬೈಲ್ ಶಾಪಿಗೆ ಬರ್ತಾರೆ. ಈ ವಿಡಿಯೋನ ಮೊಬೈಲ್ ಶಾಪ್ ಓನರು ಶೂಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾರೆ. ಅದು ಫುಲ್ ವೈರಲ್ ಆಗಿಬಿಟ್ಟಿದೆ. ಅವರಮ್ಮ ಪಾಪ ದೇವಸ್ಥಾನದ ಮುಂದೆ ಹೂ ಮಾರ್ತಾರಂತೆ. ಅವ್ರ ಮಗನಿಗೆ ಅವ್ರು ಪಡೋ ಕಷ್ಟ ಅರ್ಥ ಆಗಲ್ಲ ಅಂತ ಕಾಣುತ್ತೆ. ಐಫೋನ್ ದುಡ್ಡನ್ನು ಕ್ಯಾಶನ್ನು ಕೈಲಿ ಹಿಡ್ಕೊಂಬಿಟ್ಟು ಆ ಮೊಬೈಲ್ ಶಾಪಿಗೆ ಬಂದಿದ್ದಾರೆ. ಅವ್ರ ಅಮ್ಮನ ನೋಡೋರು ಹೊಟ್ಟೆ ಉರಿಯುತ್ತಾ ಇತ್ತು. ಇದು ಫಸ್ಟ್ ಟೈಮ್ ಅಲ್ಲ, ಈ ರೀತಿ ಅನೇಕ ವಿಡಿಯೋಗಳನ್ನು ಈ ಮೊಬೈಲ್ ಶಾಪ್ ಓನರ್ಗಳು ಮಾಡೋದು ನೋಡಿದ್ದೀನಿ ನಾನು. ಇನ್ನೂ ಒಂದು ವಿಡಿಯೋ ನೋಡಿದ್ದೆ, ಅವರಮ್ಮ ಕರಿಮಣಿ ಹಾಕಿದ್ದಾರೆ. ಪಾಪ ಪರ್ಸಲ್ ಕಡಿಮೆ ಮಾಡ್ಕೊಳ್ಳಿ ಅಂತ ಬೇಡ್ಕೋತಾ ಇದ್ದಾರೆ. ಪರ್ಸಿನ ದುಡ್ಡನ್ನು ತೆಗೆದುಬಿಟ್ಟು ಕೊಡೋದು ನನಗೆ ನೋಡಿ ಎಷ್ಟು ಬೇಜಾರಾಯಿತು ಅಂತ. ಅಂದರೆ ಅಲ್ಲ ಗುರು, ಅವ್ರ ಅಪ್ಪ ಅಮ್ಮನ ಕಷ್ಟ ಅರ್ಥ ಆಗ್ತಿಲ್ವಾ? ಗೊತ್ತಾಗ್ತೀನಿ, ಅವ್ರನ್ನ ನೋಡಿದ್ರೆ ಗೊತ್ತಾಗ್ತಿದೆ ಎಷ್ಟು ಕಷ್ಟಪಡ್ತಾರೆ ಅವರು. ಅವ್ರ ಹತ್ರ ಸಾಲ ಸೂಲ ಮಾಡಿ ತಗೊಂಬಂದಿದ್ದಾರೆ ಅಂತ. ಬಟ್ ಅವ್ರ ಮಕ್ಳಿಗೆ ಅದು ಅರ್ಥ ಆಗ್ತಿಲ್ವಾ ಅಂತ ಅನ್ಸ್ಬಿಡುತ್ತೆ ನನಗೆ. ಅಷ್ಟು ಕಷ್ಟ ಇದ್ದು ಐಫೋನ್ ಬೇಕಾ ಅವ್ರಿಗೆ? ಐಫೋನು ಯಾವುದೋ 3-4 ಒಂದು ಬೇಸಿಕ್ ಫೋನ್ ಆದರೆ ಪರವಾಗಿಲ್ಲ, ಐಫೋನ್ ಬೇಕು ಅಂತ ಬಂದುಬಿಟ್ಟು ಅವರಮ್ಮ ಕರಿಮಣಿ ಸರ ಹಾಕಿದ್ದಾರೆ. ಆ ದುಡ್ಡಲ್ಲ ಅಟ್ಲೀಸ್ಟ್ ಒಂದು ನಾರ್ಮಲ್ ಚಿನ್ನದ ಸರನಾದರೂ ಮಾಡಿಸ್ಕೋಬೋದಲ್ಲ. ಮೊಬೈಲ್ ಹಾಕಿ ನೀನು ಮಾಡಿಸ್ಕೊತ ಅವ್ರ ಮಕ್ಳು ಅನ್ಬೋದಲ್ಲ. ಎಷ್ಟು ಬೇಜಾರಾಗುತ್ತೆ ಅಂದರೆ ಈಗಿನ ಜನ್ರೇಷನ್ ಹೆಂಗೆ ಆಗಿಬಿಟ್ಟಿದೆ ಅಂತ ಅಂದರೆ ತುಂಬ ಬೇಗ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದಾರೆ. ಜೊತೆಗೆ ಈ ಐಫೋನ್ ಏನಿದೆ ಇದು ಸ್ಟೇಟಸ್ ಸಿಂಬಲ್ ಆಗಿಬಿಟ್ಟಿದೆ. ಐಫೋನ್ ಇದ್ದರೆ ಇವ್ನು ಯಾರೋ ದೊಡ್ಡ ಕುಳ ಅನ್ನೋ ರೀತಿ ಜನ ಅನ್ಕೋತಾರೆ ಅಂತ ಜನ ಅನ್ಕೊಂಡ್ಬಿಟ್ಟಿದ್ದಾರೆ. ಆಯಿತಾ, ಈ ಐಫೋನ್ ಇದ್ಬಿಟ್ರೆ ಏನೋ ದೊಡ್ಡ ಅಚೀವ್ಮೆಂಟ್ ಮಾಡಿದ ರೀತಿ ಅಂತ ಜನ ಅನ್ಕೊಂಡ್ಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಪ್ರತಿಯೊಬ್ಬರು ಕೂಡ ಐಫೋನ್ ಇದ್ಬಿಟ್ರೆ ಏನೋ ಸ್ಟೇಟಸ್ ಸಿಂಬಲ್ಲು, ನಾನು ಏನೋ ಫುಲ್ ದೊಡ್ಡದಾಗಿ ಅಚೀವ್ ಮಾಡಿಬಿಟ್ಟಿದ್ದೀನಿ. ಎಷ್ಟೋ ನಾವು ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ನೋಡ್ತೀವಲ್ಲ, ಐಫೋನ್ ತೊಗೊಂಡು ಏನೋ ದೊಡ್ಡ ಅಚೀವ್ಮೆಂಟ್ ಅನ್ನೋ ರೀತಿ ಶೇರ್ ಮಾಡೋದಿದೆ ಅಲ್ವಾ. ನಂಗನ್ನಿಸ್ದಂಗೆ ಅದು ನೋಡೇ ತುಂಬ ಜನ ಇನ್ಫ್ಲೂಯೆನ್ಸ್ ಆಗ್ತಾಯಿದ್ದಾರೆ ಅಂತ ಕಾಣುತ್ತಾ. ಆಯಿತಾ, ಈಗಂತೂ ಯಾರ ಕೈಯಲ್ಲಿ ನೋಡಿದ್ರು ಐಫೋನು. ಬಟ್ ನೀವು ನಂಬಲ್ಲ, ನಾನು ಕಳೆದ ವೀಡಿಯೋಗಳಲ್ಲೂ ಕೂಡ ಹೇಳಿದ್ದೆ, ನಮ್ಮ ದೇಶದಲ್ಲಿ 75% ಜನ ಏನು ಐಫೋನ್ ತೊಗೋತಾರೆ ಎಲ್ಲರೂ EMI ತೊಗೊಳ್ಳೋದು. ಯಾರು ಫುಲ್ ಕ್ಯಾಶ್ ಕೊಟ್ಟು ತೊಗೊಳ್ಳಲ್ಲ, EMI ಬೇಕಾ ಅದು? ಸಾಲ ಮಾಡಿಬಿಟ್ಟು ಐಫೋನ್ ತೊಗೊಳ್ಳೋಂಥದ್ದು ಏನಿದೆ? ಕಷ್ಟ ಗುರು, ಯಪ್ಪ ದೇವ್ರೆ. ಜೊತೆಗೆ ಈ ಥರ ಮಕ್ಳಿರ್ತಾರಲ್ವ, ಅವ್ರ ಅಪ್ಪ ಅಮ್ಮನೂ ಕೂಡ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಮಕ್ಕಳು ಹಠ ಮಾಡ್ತಾರೆ, ಉಪವಾಸ ಇರ್ತಾರೆ ಅಂದ್ಬಿಟ್ಟು ಈ ರೀತಿ ಸಾಲ ಮಾಡಿಬಿಟ್ಟು ತಂದುಕೊಟ್ರೆ ಮಕ್ಕಳು ಸ್ಪಾಯ್ಲ್ ಆಗದೆ ಇನ್ನೇನಾಗುತ್ತೆ ಹೇಳಿ? ಮಕ್ಕಳು ಹಾಳಾಗದೆ ಇನ್ನೇನಾಗುತ್ತೆ ಹೇಳಿ? 3 ದಿನ ಉಪವಾಸ ಇದ್ದರೆ 4 ದಿನ ಉಪವಾಸ ಇರಲಿ. ಹೊಟ್ಟೆ ಹಸಿದ್ರೆ ಹೇಳ್ತೀನಲ್ಲ, ಹೊಟ್ಟೆ ಹಸಿದ್ರೆ ಬಂದೇ ಬರ್ತಾನೆ. ಮತ್ತೆ ಯಾರನ್ನು ಐಫೋನ್ ಕೊಡಿಸಿಲ್ಲ ಅಂದ್ಬಿಟ್ಟು, ಹೌದು ಇರ್ಬೋದು ಕೆಲವು ಜನ ಮೆಂಟಲ್ ಕೇಸ್ಗಳು, ಐಫೋನ್ ಕೊಡಿಸಿಲ್ಲ ಅಂದ್ಬಿಟ್ಟು ಅವ್ರ ಪ್ರಾಣ ಕಳ್ಕೊಂಡ್ರು ಎಕ್ಸಾಂಪಲ್ಗಳು ಇದ್ದಾವೆ. ಆ ರೀತಿ ಕ್ರೇಜಿ ಜನಗಳಲ್ಲಿದ್ದಾರೆ ನಮ್ಮ ದೇಶದಲ್ಲಿ, ಒಪ್ಕೋತೀನಿ. ಬಟ್ ಸ್ಟಿಲ್ ನಾವು ಇದನ್ನು ಎಂಟರ್ಟೈನ್ ಮಾಡಬಾರ್ದು. ದಯವಿಟ್ಟು ನೀವು ಪೇರೆಂಟ್ಸ್ ಇದ್ದರೆ ಮಕ್ಕಳು ಹಠ ಮಾಡ್ತೀರಿ ಅಂದ್ಬಿಟ್ಟು ಕೇಳಿದಂತ ಕೊಡೋದಾಗಲಿ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಆಲ್ರೆಡಿ ನಮ್ಮ ಜನ್ರೇಷನ್ ಅರ್ಧ ಹಾಳಾಗ್ಬಿಟ್ಟಿದೆ. ಈ ರೀತಿ ಹಾಳು ಮಾಡೋದಕ್ಕೆ ಹೋಗಬೇಡಿ. ಹೌದು ತಕ್ಕೊಡಿ ಫೋನ್, ನಾನು ಬೇಜಾರಿಲ್ಲ. ಒಂದು ಬೇಸಿಕ್ ಫೋನ್ ತಕ್ಕೊಡಿ. ಏನು ಆ ಏಜಿಗೆ ಏನು ಅವಶ್ಯಕತೆ ಇದೆ ಅಷ್ಟನ್ನು ನೀವು ಫುಲ್ಫಿಲ್ ಮಾಡಿದ್ರೆ ಸಾಕು. ಯೂಶ್ವಲಿ ನೀವು PUC ತನಕ ಒಂದು ಬೇಸಿಕ್ ಫೋನ್, ಅವರಿಗೆ ಫೋನಲ್ಲಿ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಸರ್ಚ್ ಮಾಡೋದಕ್ಕೆ, ವಿಕಿಪೀಡಿಯಾನೋ ಅಥವಾ ಏನೋ ಒಂದು ಡಾಕ್ಯುಮೆಂಟ್ ನೋಡ್ಕೊಳ್ಳೋದಕ್ಕೆ ಒಂದು ಬೇಸಿಕ್ ಫೋನ್. ಅವರು ಏನೋ ಸ್ಕೂಲಲ್ಲೆಲ್ಲ ಕಾಲೇಜಲ್ಲೆಲ್ಲ ಏನೋ ಗೇಮ್ ಆಡೋದೆಲ್ಲ ಏನೂ ಇರಲ್ಲ. ಆಯಿತಾ, ಅವ್ರ ಪರ್ಸ್ನಲ್ ಇಂಟ್ರೆಸ್ಟ್ ಅಷ್ಟೇ ಅದು. ಸೊ ಒಂದು ಬೇಸಿಕ್ ಫೋನ್ ಸಾಕು. 5-6 ಸಾವಿರ ರೂಪಾಯಿ ಫೋನ ಬೇಜಾನಾಯಿತು ಅವರಿಗೆ. ಎಂಜಿನಿಯರಿಂಗ್ ಹೋದ್ಮೇಲೆ ಹೌದು ಆ ಟೈಮಲ್ಲಿ ಅವರಿಗೆ ಒಂದು ಸ್ವಲ್ಪ ಮೋಸ್ಟ್ಲಿ ಒಂದು 10-15 ಸಾವಿರ ರೇಂಜಿನ ಫೋನ್ ಇದ್ದರೂ ಸಾಕೆ. ಆಯಿತಾ, ಡಿಪೆಂಡ್ಸ್. ಆಯಿತಾ, ನಿಮ್ಮ ಕೆಲಸ ಪರ್ಪಸ್ ಫುಲ್ಫಿಲ್ ಮಾಡಬೇಕು. ಕೆಲವು ಜನ ಕ್ರಿಯೇಟರ್ಗಳು ವಿಡಿಯೋ ಮಾಡ್ಕೊಂಡು ಅದರಲ್ಲಿ ಎಡಿಟ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಸ್ವಲ್ಪ ಪವರ್ಫುಲ್ ಆಗಿರುವಂಥ ಫೋನ್ ಅವಶ್ಯಕತೆ ಇರುತ್ತೆ. ಈ ಸ್ಕೂಲ್ ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ ನನಗೆ ಅನ್ನಿಸ್ದಂಗೆ ಆ ಲೆವೆಲ್ ಪರ್ಫಾಮೆನ್ಸ್ ಅವಶ್ಯಕತೆ ಇಲ್ಲ, ಅನ್ಲೆಸ್ ಅವ್ರು ಹೆವಿ ಗೇಮ್ ಆಡ್ತಾರೆ ಅಂದರೆ. ಸೊ ಈ ವಿಷಯ ದಯವಿಟ್ಟು ತಲೆ ಹಿಡ್ಕೊಳ್ಳಿ. ಮಕ್ಕಳನ್ನು ಸ್ಪಾಯ್ಲ್ ಮಾಡೋಕ್ಕೆ ಹೋಗ್ಬೇಡಿ, ಹಾಳು ಮಾಡೋಕ್ಕೆ ಹೋಗ್ಬೇಡಿ. ನೀವೇ ಏನು ಅವಶ್ಯಕತೆ ಇದೆ ಅಷ್ಟನ್ನು ಮಾತ್ರ ಕೊಡಿಸಿ. ಈ ರೀತಿ ಮಕ್ಕಳು ಊಟ ಬಿಡ್ತಾರೆ, ಹಠ ಮಾಡ್ತಾರೆ ಅಂದ್ಬಿಟ್ಟು ದಯವಿಟ್ಟು ಯಾರು ಮಾಡೋದಕ್ಕೆ ಹೋಗಬೇಡಿ. ಅದರ ಜೊತೆಗೆ ಈಗ 2 ವರ್ಷ 3 ವರ್ಷ 4 ವರ್ಷ ಮಕ್ಕಳು ಈಗೇನು ಸಣ್ಣವರಿದ್ದಾರೆ ಅವರಿಗೆ ದಯವಿಟ್ಟು ಕೈಗೆ ಫೋನ್ ಕೊಟ್ಬಿಟ್ಟು ಊಟ ಮಾಡಿಸೋದನ್ನು ಕಲಿಸ್ಬೇಡಿ. ಆಲ್ರೆಡಿ ಎಲ್ಲಿ ನೋಡಿದ್ರು ಮಕ್ಕಳ ಕೈಗೆ ಫೋನ್ ಕೊಟ್ಟೆ ಊಟ ಮಾಡಿಸೋ ಪರಿಸ್ಥಿತಿ ಆಗಿಬಿಟ್ಟಿದೆ.
ಅದನ್ನು ಅಭ್ಯಾಸ ಮಾಡ್ಸೋಕ್ಕೆ ಹೋಗಬೇಡಿ ಸ್ಟಾರ್ಟಿಂಗಿಂದನೇ. ಅದು ಫ್ಯೂಚರ್ನಲ್ಲಿ ಅವ್ರಿಗೆ ಒಂದು ರೀತಿ ನಮಗೀಗೇನು ಅನ್ನಿಸ್ತಾ ಇರ್ಬೋದು, ಫ್ಯೂಚರ್ನಲ್ಲಿ ಅದು ತುಂಬ ದೊಡ್ಡ ಪರಿಣಾಮ ಆಗಬಹುದು, ಆಯಿತಾ. ತುಂಬ ದೊಡ್ಡ ಪರಿಣಾಮ ಆಗ್ಬೋದು. ನಾವು ಸಣ್ಣವ್ರಿರ್ಬೇಕಾದ್ರೆ ನಮ್ಮ ಕೈಲಿ ಏನೂ ಇಲ್ಲ, ನಾವು ಟಿ ವಿ ನೋಡ್ತಾ ಟಿ ವಿನೂ ನೋಡೋಕೆ ಬಿಡ್ತಿರಲಿಲ್ಲ ನಮಗೆ ಊಟ ಮಾಡ್ಬೇಕಾದ್ರೆ. ನಮ್ಮ ಕೈಗೆ ಫೋನ್ ಬಂದಿದ್ದೆ, ನಮಗೆ ಇನ್ಫಾರ್ಮೇಷನ್ ಗೊತ್ತಾಗಿದ್ದೆ ನಾವು ಮೋಸ್ಟ್ಲಿ ಇಂಜಿನಿಯರಿಂಗ್ ಬಂದಾಗ. ಅಲ್ಲಿ ತನಕ ಫೋನೇ ಇಲ್ಲ, ಆಯಿತಾ. ಈಗ ಹೆಂಗಾಗ್ಬಿಟ್ಟಿದೆ, ಸಣ್ಣ ಮಕ್ಳ ಕೈಗೆಲ್ಲ ಫೋನ್ ಬಂದುಬಿಟ್ಟು ತುಂಬ ಬೇಗ ಜಗತ್ತಿನ ಜ್ಞಾನ, ಜಗತ್ತಿನ ಇನ್ಫಾರ್ಮೇಷನ್ ಆ ಸಣ್ಣ ಏಜಿಗೆ ಆ ಮಕ್ಳಿಗೆ ಗೊತ್ತಾಗ್ತಿದೆ. ಅದು ಆಗಬಾರ್ದು ನಂಗೆ ಅನ್ನಿಸ್ತಂಗೆ. ಮಕ್ಕಳಾಗಿದ್ದರೆ ನಂಗೆ ಅನ್ನಿಸ್ತಂಗೆ ಸರಿ. ತುಂಬ ಸಣ್ಣ ಏಜಲ್ಲಿ ಜಗತ್ತಿನ ಪ್ರತಿಯೊಂದು ಇನ್ಫಾರ್ಮೇಷನ್ ಗೊತ್ತಾಗ್ಬಿಟ್ರೆ ಆ ಚೈಲ್ಡ್ಹುಡ್ ಆಗಿರಲ್ಲ, ಆಯಿತಾ. ದಯವಿಟ್ಟು ಈ ವಿಷಯನ ತಲೆ ಇಟ್ಕೊಳ್ಳಿ. ಮಕ್ಕಳನ್ನ ದಯವಿಟ್ಟು ಸ್ಪಾಯ್ಲ್ ಮಾಡೋಕ್ಕೆ ಹೋಗಬೇಡಿ, ಮಕ್ಳ ಹತ್ರ ಹಠ ಮಾಡ್ತಾರೆ ಅಂತ. ಇದು ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕಾಗಿತ್ತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.